ವೃಶ್ಚಿಕ ರಾಶಿಯವರಿಗೆ ವಿಪರೀತ ರಾಜಯೋಗನ ಕೊಡ್ತಾನೆ. ಬುಧಗ್ರಹ ರಾಶಿಲಿದ್ದಾನೆ, 10ನೇ ಮನೆ ಭಾಳ ವಿಶೇಷವಾಗಿ. ಕೇತು ಸಿಂಹ ರಾಶಿಲಿದ್ದಾನೆ. ಕೇತು ಶಾಂತಿಯನ್ನು ಮಾಡಿಸ್ಕೊಳ್ಳಿ, ನಿಮಗೆ ಜಾಬಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಶುಕ್ರ ಸೂರ್ಯ ಕುಜಗ್ರಹ ಧನುಸ್ಥಾನದಲ್ಲಿರೋದ್ರಿಂದ ಈ ವಾರ ತುಂಬ ದುಡ್ಡು, ಲಾಟ್ರಿ ಹೊಡೆಯೋದು ಮತ್ತು ಅಕಸ್ಮಾತ್ವಾಗಿ ದುಡ್ಡು ಬರೋದು, ಯಾವುದೋ ಬ್ರೋಕರ್ ಕೆಲಸ ಮಾಡೋದು, ದುಡ್ಡು ಬರೋದು, ಜಾಗ ಕೊಡಿಸೋದು, ಇದೆಲ್ಲ ತುಂಬ ಒಳ್ಳೆಯದು. ಗುರು ಕೂಡ ಅಷ್ಟಮದಲ್ಲಿದ್ದರೂ ಕೂಡ ಗುರು ಸ್ವಂತ ಮನೆ ನೋಡ್ತಾನೆ, ದುಡ್ಡಿನ ಮೇಲೆ ದುಡ್ಡು ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ತುಂಬ ದುಡ್ಡು ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಧನಸ್ಥಾನಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ವಿಪರೀತ ರಾಜಯೋಗನ ಕೊಡ್ತಾನೆ, ವಿಪರೀತ ಲಕ್ನ ಕೊಡ್ತಾನೆ. ಅದ್ಭುತವಾದ ದಿನ ಅಂತ ಹೇಳ್ತಾವನೆ. ನಿಮ್ಮ ಲೈಫಲ್ಲಿ ಸೂರ್ಯನೂ ಕುಜನೂ ಮತ್ತು ಸೂರ್ಯ ಕುಜ ತುಂಬ ಪವರ್ಫುಲ್ ಆಗಿದ್ದಾರೆ, ತುಂಬ ಒಳ್ಳೆಯದು. ಶನಿ ಗ್ರಹ ಧನಸ್ಥಾನದಲ್ಲಿದ್ದಾನೆ, ಅದು ತುಂಬ ಒಳ್ಳೆಯದು. ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ವಿಪರೀತ ರಾಜಯೋಗನ ಕೊಡ್ತಾನೆ, ಅದ್ಭುತವಾದ ದಿನ. ಧನಸ್ಥಾನ ಶನಿ ಇರೋದು ಅದು ಅದ್ಭುತವಾದ ದಿನ. ರಾಹು ತುಂಬ ಪವರ್ಫುಲ್ ಆಗಿದ್ದಾನೆ. ರಾಹು ಶಾಂತಿನ ನೀವು ಮಾಡಿಸ್ಕೊಂಡಾದಾಗ ದೇವರು ನಿಮ್ಮನ್ನು ಅಂಗೈಲಿಡ್ತಾನೆ. ತಿರುಪತಿಲಿ ಗರುಡೋತ್ಸವಕ್ಕೆ ಪೌರ್ಣಮಿ ಸಹ ಬಂದರೆ ವೃಶ್ಚಿಕ ರಾಶಿಗೆ ಎಂಥ ದೋಷಗಳು ಹೋಗುತ್ತೆ. ಮಿನಿಮಮ್ 22 ಪೌರ್ಣಮಿನ ಅಟೆಂಡ್ ಮಾಡಬೇಕು, ಆವಾಗ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. 2-2.5 ವರ್ಷ ನೀವು ಪ್ರತಿ ಪೌರ್ಣಮಿನ ಗರುಡೋತ್ಸವನ ನೀವು ದೇವಸ್ಥಾನದ ಆಚೆ ನೋಡ್ಕೆ ಬರ್ರಿ. ದೇವ್ರು ನೋಡ್ತಿರೋಲ್ಲ ತಿರುಪತಿನ, ಗರುಡೋತ್ಸವ ನೋಡಿ. ನಿಮ್ಮ ಜೀವನದಲ್ಲಿ ನೀವು ನೆನೆಸ್ಕೊಂಡಿದ್ದು ನಿಮ್ಮ ಮಕ್ಳಿಗೆ ಮದುವೆ ಆಗೋದು, ನಿಮ್ಮ ಫ್ಯಾಮಿಲಿಲಿ ಮದುವೆ ಆಗೋದು, ಸಾಲ ತೀರೋದು, ಕೋರ್ಟ್ ಕೇಸು, ಫೈನಾನ್ಸ್ ಪ್ರಾಬ್ಲಮ್ ಎಲ್ಲವೂ ಕೂಡ ನೀವು ಪೌರ್ಣಮಿ ಗರುಡೋತ್ಸವನ ತಿರುಪತಿ ನೋಡಿದ್ರೆ ಸಾಕು, ನಿಮ್ಮ ಭಗವಂತ ಚೆನ್ನಾಗಿರ್ತಾನೆ. ಈ ಒಂದು ಭಾಳ ವಿಶೇಷವಾಗಿ ವೈಕುಂಠ ಏಕಾದಶಿ ಸಹ ಅಲ್ಲಿ ಸ್ನಾನ ಮಾಡೋದು, ವೈಕುಂಠನ ದರ್ಶನ ಮಾಡಿದ್ರೆ ತುಂಬ ಪುಣ್ಯ ಬರುತ್ತೆ. ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ವೈಕುಂಠವನ್ನು ಈ ಸರಿ ದರ್ಶನ ಮಾಡಿ, ನಿಮಗೆ ಭಗವಂತ ಚೆನ್ನಾಗಿಟ್ಟಿರ್ತಾನೆ. ಅದರಲ್ಲೂ ಕೂಡ ವೃಶ್ಚಿಕ ರಾಶಿಗೆ ತಿರುಪತಿ ವೈಕುಂಠ ಸ್ವಾಮಿನ ದರ್ಶನ ಮಾಡೋಷ್ಟು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ ವೃಶ್ಚಿಕ ರಾಶಿಯವರಿಗೆ. ಇಂಥ ಒಂದು ದಿನಾನ ನೀವು ಮರೆಯೋಕ್ಕಾಗಲ್ಲ. ಈ ವಾರದಲ್ಲಿ ನಿಮಗೆ ದೇವರು ಯಾವ ಗ್ರಹನೂ ಕೆಡಿಸಿಲ್ಲ. ನಿಮ್ಮ ಲಕ್ಕಿ ಕಲರ್ಸ್ ಬಂದಾಗ ಹಸಿರು, ಆರೆಂಜು, ರೆಡ್ಡು, ಬ್ಲೂನ ಯೂಸ್ ಮಾಡಿ. ಲಕ್ಕಿ ನಂಬರ್ಸ್ ಅಂತ ಬಂದಾಗ ನೀವು ಅವಾಯ್ಡ್ ಮಾಡಬೇಕಾದಂಥ ನಂಬರ್ಸ್ ಯಾವುದೂ ಕೂಡ ಇಲ್ಲ. 3ನೇ ನಂಬರ್ ಅವಾಯ್ಡ್ ಮಾಡಿ. ಅದರಲ್ಲಿ 7, 5, 1, 6, 9, 4, 8 2 ಒಳ್ಳೆ ನಂಬರು. 3ನೇ ನಂಬರ್ 1ನ್ನು ಈ ವಾರ ಮುಟ್ಟಕ್ಕೆ ಹೋಗಬೇಡಿ. ನಂಬರ್ 3 ನೀವು ಅವಾಯ್ಡ್ ಮಾಡೋಷ್ಟು ತುಂಬ ಒಳ್ಳೆಯದು. ಯಾವಾಗಲೂ ಓಮ್ ಅನ್ನೋದನ್ನು ನೀವು ಯಾವಾಗಲೂ ನಿಮ್ಮ ಮನೇಲಿ, ನಿಮ್ಮ ಬುಕ್ಕಲ್ಲಿ, ಮನಸ್ಸಲ್ಲಿ ಹೇಳ್ಕೊತಾ ಬರೀ, ಇಲ್ಲ ಬರಿತಾ ಬರೀ ಓಂ 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 ಅಂತ. ವೃಶ್ಚಿಕ ರಾಶಿಯವರಿಗೆ ಅದು ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ಅದ್ಭುತವಾದ ದಿನ, ಭಾಳ ಇಂಪಾರ್ಟೆಂಟನ್ನು ಕೊಡುತ್ತೆ, ಭಾಳ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ನೀವು ಹೇಗೆ ಇರುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಗೊತ್ತಿರೋಷ್ಟು ಯೋಗವನ್ನು ಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ. ಸೂರ್ಯ ತುಂಬ ಚೆನ್ನಾಗಿದ್ದಾನೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಕೆಲಸ ಅತಿ ಹೆಚ್ಚು ಮಾಡಿ ಒಳ್ಳೆಯದಾಗಲಿ. ಈ ವಾರ ಮೇಷ ವೃಷಭ ಭಾಳ ಪವರ್ಫುಲ್ಲಾಗಿ, ಮೇಷ ವೃಷಭ ಮಿಥುನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು, ಕಟಕ ಸಿಂಹ ಭಾಳ ವೈಬ್ರೇಷನ್. ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದು ನೋಡೋಣ. ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ. ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ. ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ, ಕೇತು ಏನು ಲಾಭ ಕೊಡ್ತಾನೆ, ಬುಧಗ್ರಹ ಏನು ಲಾಭ ಕೊಡ್ತಾನೆ, ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ, ಶುಕ್ರ ಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ, ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ. ಈ ವಾರದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಹನೂ ಕೂಡ ಕೊಡ್ತಾರೆ. ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ. ಈ ಬಲವಾದ ಗ್ರಹಗಳನ್ನ, ಬಲವಾದ ದೇವ್ರನ್ನ ಆರಾಧಿಸಿ 9 ನಾವುಗಳನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ. 100% ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ, ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹನ ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನ ನಿವೃತ್ತಿ ಮಾಡ್ಕೋಬೋದು. ಇಷ್ಟು ನವಗ್ರಹಗಳು ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಬ್ಯೂಟಿಫುಲ್ ಆದ ಡೇ, ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ದಿನಗಳಾಗುತ್ತವೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ. ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ. ಅದ್ಭುತವಾದ ದಿನ. ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಏನು ಹೇಳಿ, ಅಂಥ ಒಂದು ಒಳ್ಳೆಯ ಯೋಗ, ಅಂಥ ಒಂದು ಸಕ್ಸಸ್ಸು, ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ. ಈ ಒಂದು ಲೈಫನ್ನ ನೀವು ಯಾವಾಗಲೂ ಕೂಡ ಈ ವಾರದಲ್ಲಿ ನೀವು ಎಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ, ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ.
ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ. ಅದರಲ್ಲೂ ಕೂಡ ಮೊಸರನ್ನವನ್ನು ದಾನ ಮಾಡಿರಿ ಈ ವಾರ 12 ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ. ಮೊಸರನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ, ಅದು ಬುದ್ಧಿವಂತರಾಗ್ತಾರೆ. ನೀವು ಯಾವಾಗಲೂ ಕೂಡ ಬುಧ ಗ್ರಹನ ಪ್ರಾರ್ಥನೆ ಮಾಡೋದು, ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು, ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಗ್ರೀನನ್ನ ಅತಿ ಹೆಚ್ಚು ಯೂಸ್ ಮಾಡಿ. ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ, ಕ್ರಿಸ್ಮಸ್ ಹಬ್ಬ ಬಂದಿದೆ, ನ್ಯೂ ಇಯರ್ ಬಂದಿದೆ, ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿದೆ. ಸ್ವರ್ಗದ ವಾರ ಈ ವಾರ. ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ. ಗಂಡು ಮಕ್ಕಳಿಂದ ಹೋಗಬೇಡಿ, ಹೆಣ್ಮಕ್ಳಿಂದ ಹೋಗಬೇಡಿ, ಪಬ್ಬು ಬಾರ್ಗೆ ಹೋಗಬೇಡಿ. ದೇವರಿಗೆ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಯೇಸು ಪೂಜೆ ಮಾಡಿ, ವಿಷ್ಣು ಪೂಜೆ ಮಾಡಿ, ಒಳ್ಳೆಯದಾಗಲಿ.